ಗೈಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯಾರಾದರೂ ನಿಮಗೆ ಕಮೆಂಟ್ಸ್ ಮಾಡಿದಾಗ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಹೋಗಿ ತೆಗೆದು ನೋಡ್ತೀರಾ. ಅಲ್ಲಿ ತೆಗೆದು ನೋಡಬೇಕಾದ್ರೆ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ. ನಾನು ನಿಮ್ಗೆ ಇವತ್ತು ಆ ಒಂದು ಆಪ್ಷನ್ನ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನ ಇದನ್ನು ಚೆಕ್ಕೆ ಮಾಡೋಕ್ಕೆ ಹೋಗಲ್ಲ. ಇದರಿಂದ ನಿಮ್ಮ ಒಂದು ರಿಯಲ್ ಫ್ಯಾನ್ಸ್ಗಳು ಯಾರು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೋದು. ಆಮೇಲೆ ಇನ್ನೂ ಏನೇನೋ ಬೆನಿಫಿಟ್ಸ್ ಇದೆ, ನಾನು ನಿಮ್ಗೆ ಹೇಳ್ತೀನಿ ಎಲ್ಲನೂ ಕೂಡ. ಅದನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ, ಆಯಿತಾ? ಲೈಕು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ಅದಕ್ಕೆ ನೀವು ನಿಮ್ಮ ಒಂದು ಫೋನಲ್ಲಿ YT ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ಕಂಟೆಂಟ್ ಅಂತ ಇರುತ್ತೆ. ಸೊ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿ. ಯಾವುದಾದ್ರೂ ನೀವು ವೀಡಿಯೋಸ್ಗಳು ಹಾಕಿರ್ತೀರಲ್ವ, ಆ ಒಂದು ವೀಡಿಯೋಸ್ದು ಕಮೆಂಟ್ ಬಾಕ್ಸನ್ನು ನೀವು ಓಪನ್ ಮಾಡಬೇಕು. ಈಗ ನಾನು 1000 ಸಬ್ಸ್ಕ್ರೈಬರ್ಸ್ ಬಗ್ಗೆ ಮಾಡಿದ್ದೆ. ಈ ಒಂದು ವೀಡಿಯೋದು ನಾನು ಓಪನ್ ಮಾಡ್ತೀನಿ. ಈ ಕಮೆಂಟ್ಸನ್ನು ನಾನು ಓಪನ್ ಮಾಡ್ತೀನಿ. ಓಕೆ, ಸೊ ನಾನು ಸ್ಟಾರ್ಟಿಂಗ್ ಕಮೆಂಟ್ಸ್ ಯಾರು ಮಾಡಿದ್ದಾರೆ ಅಲ್ಲಿಗೆ ಹೋಗ್ಬಿಡ್ತೀನಿ. ಒಂದು ಸೆಕೆಂಡ್, ನೀವು ಯಾರ್ದಾದ್ರೂ ನೋಡಿ, ಆ ಥರ ಏನಿಲ್ಲ. ಒಬ್ಬರದೇ ಈ ಥರದವ್ರದ್ದೇ ನೋಡಬೇಕು ಅಂತೇನಿಲ್ಲ. ಸೊ ನಾನು ಫಸ್ಟ್ ಕಮೆಂಟ್ ಯಾರು ಮಾಡಿದ್ದಾರೆ ಅವರ ಒಂದು ಪ್ರೊಫೈಲ್ ತೆಗೆದು ತೋರಿಸೋಣ ಅಂತ. ಓಕೆ, ಸೊ ಇವರು ವಿಜು ಅಂತ ಅಂದ್ಬಿಟ್ಟು, ಸೊ ಇವರು ನನಗೆ ಆಲ್ಮೋಸ್ಟ್ ಅಲ್ಲೆಲ್ಲ ವೀಡಿಯೋಸ್ಗೂ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಇವರು ಅಂತಲ್ಲ, ಆ್ಯಂಡ್ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ಗಳು ನಾನು ವೀಡಿಯೋ ಹಾಕಿದ ತಕ್ಷಣ ಕಮೆಂಟ್ಸ್ ಮಾಡ್ತಾಯಿರ್ತಾರೆ. ನೀವು ನೋಡ್ಬೋದು, ಇದೇ ಥರ ಕನ್ನಡಿಗ ಅವರು, ರಮ್ಯಾ ಅವರು, ಇವರೆಲ್ಲ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಈಗ ನೋಡಿ, ಈ ಕಮೆಂಟ್ಸ್ ಬಂದಿರುತ್ತೆ ನೋಡಿ. ಈ ಕಮೆಂಟ್ಸ್ ಬಂದಿದ್ದಾಗ ನೀವು YT ಸ್ಟುಡಿಯೋದಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ನೋಡಿ. ಫಸ್ಟೆಲ್ಲ ನೀವು ಇವ್ರ ಕಮೆಂಟ್ಸ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ, ಸೊ ನೀವು ಅವ್ರ ಚಾನಲ್ನ ವಿಸಿಟ್ ಮಾಡೋಕ್ಕಾಗ್ತಿರಲಿಲ್ಲ. ಈಗ ಯೂಟ್ಯೂಬ್ ಅವರು ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ. ಈಗ ನೀವು ಅವ್ರ ಚಾನಲ್ ವಿಸಿಟ್ ಮಾಡ್ಬೋದು. ಈಗ ಎಕ್ಸಾಂಪಲ್, ಇವಾಗ ನಾನು ಇವ್ರದ್ದು ವಿಜು ಅವ್ರ ಪ್ರೊಫೈಲ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ, ಸೊ ನಮ್ಗೆ ಈ ಥರ ಬರುತ್ತೆ ಫುಲ್ಲು ಅವ್ರ ಪ್ರೊಫೈಲ್ ಫೋಟೋ ಮತ್ತು ಅವ್ರ ಚಾನಲ್ ಹೆಸರು, ಆಮೇಲೆ ಅವರು ಯಾವಾಗ ಯೂಟ್ಯೂಬ್ ಜಾಯ್ನ್ ಆಗಿದ್ದಾರೆ, 1 ಇಯರ್ ಆಗೋ ಜಾಯ್ನ್ ಆಗಿದ್ದಾರೆ, ಆಮೇಲೆ ಅವ್ರಿಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅನ್ನೋದು ಇಲ್ಲಿ ನಮಗೆ ತೋರಿಸ್ತಾ ಇದೆ. ಅದ್ರ ಕೆಳಗಡೆ ನಮಗೆ ವ್ಯೂ ಚಾನಲ್ ಆನ್ ಯೂಟ್ಯೂಬ್ ಅಂತ ಒಂದು ಹೊಸ ಆಪ್ಷನ್ ಬರ್ತದೆ. ಮುಂಚೆ ಇದು ಬರ್ತಿರಲಿಲ್ಲ. ಓಕೆ, ಇದೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ ಎಲ್ರಿಗೂ ಕೂಡ. ಈಗ ನೋಡಿ, ನಾನು ವ್ಯೂ ಚಾನಲ್ ಆನ್ ಯೂಟ್ಯೂಬ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅವರ ಒಂದು ಚಾನಲ್ ಓಪನ್ ಆಗುತ್ತೆ. ಸೊ ಡೈರೆಕ್ಟಾಗಿ ನಾನು ಅವ್ರ ಚಾನಲ್ನ ಇಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅವರ ವೀಡಿಯೋಸ್ಗಳನ್ನ ಇವಾಗ ನಾವು ನೋಡ್ಬೋದು, ಆಯಿತಾ? ಇದು ಮೊದಲು ಇರಲಿಲ್ಲ YT ಸ್ಟುಡಿಯೋದಲ್ಲಿ, ಈಗ ಬಂದಿದೆ ಇದು. ಓಕೆ, ಇದರಿಂದ ನಿಮ್ಗೆ ಇದೊಂದು ಬೆನಿಫಿಟ್ ಸಿಗುತ್ತೆ. ನಿಮ್ಗೆ ಯಾರು ಕಮೆಂಟ್ಸ್ ಮಾಡಿದರೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನೆಕ್ಸ್ಟು ಈಗ ನಾನು ಮತ್ತೆ YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಕೆಳಗಡೆ ತುಂಬ ವಿಷಯಗಳಿದೆ. ಇದರಿಂದನೇ ನಿಮ್ಗೆ ಗೊತ್ತಾಗೋದು ನಿಮಗೆ ರಿಯಲ್ ಫ್ಯಾನ್ಸ್ ಯಾರು ಅಂತ ಅಂದ್ಬಿಟ್ಟು ನಿಮ್ಗೆ ಇಲ್ಲೇ ಗೊತ್ತಾಗೋದು, ಯಾರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಅನ್ನೋದು. ನೋಡಿ, ಇಲ್ಲಿ ಆನ್ ದಿಸ್ ಚಾನಲ್ ಅಂತ ಇದೆ. ಇಲ್ಲಿ ಕೆಳಗಡೆ 100+ ಕಮೆಂಟ್ಸ್ ಅಂತ ಇದೆ. ಆರ್ಟು 117 ರಿಸೀವ್ಡ್ ಅಂತ ಇದೆ. ನೋಡಿ, ಇವರು ನಮ್ಮ ಒಂದು ಚಾನಲ್ಗೆ, ಲಕ್ಕಿಲಿ ಕೇಶಸ್ ಚಾನಲ್ಗೆ 100ಕ್ಕಿಂತ ಹೆಚ್ಚು ಕಮೆಂಟ್ಸ್ನ ಮಾಡಿದ್ದಾರೆ. ಸೊ ಇದರಿಂದ ನಿಮ್ಮ ಅಕೌಂಟಲ್ಲಿ ನೀವು ಓಪನ್ ಮಾಡಿದಾಗ ನಿಮಗೆ ಬೇರೆಯವ್ರ ಚಾನಲ್ ತೋರಿಸುತ್ತೆ. ಅವರು ನಿಮಗೆ ಟಾಪ್ ಕಮೆಂಟ್ ಮಾಡಿರ್ತಾರೆ. ಸೊ ಅವರು ನಿಮ್ಮ ಒಂದು ಚಾನಲ್ನ ಪ್ರತಿದಿನ ನೋಡ್ತಾ ಇರ್ತಾರೆ ಅನ್ನೋದು ನಿಮ್ಗೆ ಅಲ್ಲೊಂದು ಐಡೆಂಟಿಫಿಕೇಷನ್ ಸಿಗುತ್ತೆ. ಅಲ್ಲಿ ಪಕ್ಕದಲ್ಲಿ ಆರ್ಟ್ ರಿಸೀವ್ಡ್ ಇದೆ ನೋಡಿ, ಅದು ನಾನು ಕೊಟ್ಟಿರೋದು, ಆಯಿತಾ? 117 ಆರ್ಟು ಅಂದರೆ, ಸೊ ಅವ್ರು ಕಮೆಂಟ್ ಮಾಡಿದಾಗ ನಾನು ಆರ್ಟ್ ಕೊಡ್ತೀನಲ್ಲ, ಅದರ ಕೌಂಟ್ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಆ್ಯಂಡ್ ಕೆಳಗಡೆ ಒಂದು ಬ್ಯಾಡ್ಜ್ ತೋರಿಸ್ತಾ ಇದೆ, ಟಾಪ್ ಕಮೆಂಟರ್ ಅಂತ. ಅಂದರೆ ಇವರು ಜಾಸ್ತಿ ಹೈಯೆಸ್ಟ್ ಕಮೆಂಟ್ ಮಾಡಿರುವಂಥದ್ದು. ಅದಕ್ಕೋಸ್ಕರ ಸೊ ಈ ಥರ ನಮಗೆ ಒಂದು ಬ್ಯಾಡ್ಜ್ ತೋರಿಸುತ್ತೆ. ಸೊ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಈ ಥರ ನಿಮ್ಮ ಫಾಲೋ ಮಾಡ್ತಾಯಿದ್ರೆ ಅವ್ರ ಪ್ರೊಫೈಲ್ ಕೆಳಗೆ ಈ ಥರದೊಂದು ಬ್ಯಾಡ್ಜ್ ಅವ್ರಿಗೆ ಸಿಗುತ್ತೆ. ಯಾಕೆ ಅಂತಂದರೆ ಅವರು ನಿಮಗೆ ಅಷ್ಟು ಸಪೋರ್ಟ್ ಮಾಡ್ತಾಯಿರ್ತಾರೆ, ಅದಕ್ಕೋಸ್ಕರ. ಆಮೇಲೆ ಇಲ್ಲಿ ನಿಮಗೆ ಕೆಳಗಡೆ ರೀಸೆಂಟ್ ಕಮೆಂಟ್ಸ್ ಆನ್ ದಿಸ್ ಚಾನಲ್ ಅಂತಿದೆ ನೋಡಿ. ಇಲ್ಲಿ ಅವರು ರೀಸೆಂಟಾಗಿ ಯಾವ್ಯಾವ ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡಿದ್ದಾರೆ ರೀಸೆಂಟಾಗಿ ಅನ್ನೋದನ್ನು ನಮಗೆ ಇಲ್ಲಿ ಕೆಳಗಡೆ ತೋರಿಸುತ್ತೆ. ನೋಡಿ, ಈ ಒಂದು ಆಪ್ಷನ್ ಏನಿದೆ ಇದು ತುಂಬ ಉಪಯೋಗ ಆಗುತ್ತೆ. ತುಂಬ ಜನ ಇದನ್ನು ನೋಡಲ್ಲ ಅಂತ ಅಂದ್ಕೊಳ್ತೀನಿ, ಬಟ್ ನಾನು ಇದನ್ನು ನೋಡ್ತೀನಿ, ಆಯಿತಾ? ಸೊ ಯಾಕೆಂತಂದರೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಸುಮ್ಮನೆ ನೆಗ್ಲೆಕ್ಟ್ ಮಾಡೋದಲ್ಲ. ಇಲ್ಲಿ ಬಂದು ನೀವು ನೋಡಬೇಕು ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದೆಲ್ಲವೂ ಕೂಡ ನೋಡಿ, ಚೆನ್ನಾಗಿರುತ್ತೆ. ಓಕೆ, ಯೂಟ್ಯೂಬರ್ ಇದು ಕೊಟ್ಟಿದ್ದಾರೆ, ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ತುಂಬ ಜನ ಇದನ್ನು ಯೂಸೇ ಮಾಡಲ್ಲ. ಕಮೆಂಟ್ಸ್ ಮಾಡಿರೋದನ್ನ ಹಾಗೆ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾ ಇರ್ತೀರಾ. ಈ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಇದರಿಂದ ನಿಮಗೆ ಒಂದು ಮೋಟಿವೇಶನ್ ಕೂಡ ಸಿಗುತ್ತೆ. ನಿಮ್ಮನ್ನು ಯಾರು ಇಷ್ಟಪಡ್ತವ್ರೆ ಜಾಸ್ತಿ ಅನ್ನೋದು ಕೂಡ ಒಂದು ಉತ್ತರ ನಿಮ್ಗೆ ಸಿಗುತ್ತೆ ಅಲ್ವಾ? ಸೊ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಹೇಗನ್ನಿಸ್ತು ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ನಮ್ಮ ಒಂದು ಚಾನಲ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ವೀಡಿಯೋಸ್ಗಳು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.